ರಾಜ್ಯಪಾಲರ ಭೇಟಿ ಮಾಡಿದ್ರಿ. ಇಡೀ ದೇಶದಲ್ಲೇ ಗಾರ್ಬೇಜ್ ಸ್ಕ್ಯಾಮ್ 36,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂಥ ಗಾರ್ಬೇಜ್. ರಾಹುಲ್ ಗಾಂಧಿ ಅವರು ಹೇಳಿದರು, ಇದರ್ಸೆ ಆಲೂ ಡಾಲು ಸೋನಾ ನಿಕಾಲೋ. ರಾಹುಲ್ ಗಾಂಧಿ ಇದರ್ಸೆ ಆಲೂ ಡಾಲು ಉದರ್ಸೆ ಸೋನಾ ನಿಕಾಲೋ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದರ್ಸೆ ಗಾರ್ಬೇಜ್ ಡಾಲು ಸೋನಾ ನಿಕಾಲೋ, ಇದರ್ಸೆ ಗಾರ್ಬೇಜ್ ಡಾಲು ಉದರ್ಸೆ ಸೋನಾ ನಿಕಾಲೋ. ಅವರ ಲೀಡರ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಸುಮಾರು 10,000 ಕೋಟಿ ಲಂಚ ಲೂಟಿ ಮಾಡಿರುವಂಥ ಹಗರಣ ಇದು. ನನಗನ್ಸ್ತತೆ 430%ಗಿಂತಲೂ ಹೆಚ್ಚು ಕಮಿಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಮೇಲೆ ಮತ್ತೆ ಹೊರೆ ಏರುವಂಥದ್ದು. ಇದೇನಾನ ಬಂದುಬಿಟ್ರೆ ಇಡೀ ಬೆಂಗಳೂರು ಜನ ತತ್ತರ ಆಗೋಗ್ತಾರೆ. ಈಗಾಗಲೇ ತೆರಿಗೆಗಳ ಹೊರೆಯಿಂದ ಬೆಂಗಳೂರು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನೆ ತೆರಿಗೆ ಇರ್ಬೋದು, ಹಾಲು, ಆಲ್ಕೋಹಾಲ್ ಎಲ್ಲ ತೆರಿಗೆ. ಈಗ ಈ ಕಸದಲ್ಲೇ ಲೂಟಿ ಮಾಡಿರುವಂಥ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕಿದು. ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ಗವರ್ನರ್ಗೆ ನಾವು ಹೇಳಿದ್ದೀವಿ. ಈ ಸರ್ಕಾರನ ಇದೊಂದು ದೊಡ್ಡ ಸ್ಕ್ಯಾಂಡಲ್ ಇದು. ಈ ಸರ್ಕಾರನ ವಜಾ ಮಾಡಿ ಇದನ್ನು CBI ತನಿಖೆಗೆ ಕೊಡಿ ಅನ್ನೋ ಆಗ್ರಹವನ್ನು ಗವರ್ನರ್ಗೆ ನಾವು ಮಾಡಿದ್ದೀರಿ. ಇಂಥ ಒಂದು ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಆದೇಶಗಳನ್ನು ಗಾಳಿಗೆ ತೂರಿ ವರ್ಲ್ಡ್ ಬ್ಯಾಂಕು ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಬ್ಲ್ಯಾಕ್ ಲಿಸ್ಟ್ ಆಗಿರೋದನ್ನ ಗಾಳಿಗೆ ತೂರಿ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಕೇಂದ್ರದ ಕಾಂಗ್ರೆಸ್ಸು ಮತ್ತು ರಾಜ್ಯದ ಕಾಂಗ್ರೆಸ್ ಇಬ್ಬರ ಕೈವಾಡ ಇರೋದರಿಂದ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ಈ ಹಗರಣ ಬಯಲಿಗೆ ತರ್ತಾ ಇದ್ದೀನಿ ನಾನು. ಈ ಹಗರಣವನ್ನು ಬಯಲಿಗೆ ತರ್ತಾ ಇದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಈ ಟೆಂಡರ್ ರದ್ದಾಗಬೇಕು. ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಗೌರವಾನ್ವಿತ ರಾಜ್ಯಪಾಲರ ಭೇಟಿ ಮಾಡಿದ್ರಿ. ಇಡೀ ದೇಶದಲ್ಲೇ ಗಾರ್ಬೇಜ್ ಸ್ಕ್ಯಾಮ್ 36,000 ಕೋಟಿ ಹಗರಣ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ನಡೀತಾ ಇರುವಂಥ ಗಾರ್ಬೇಜ್. ರಾಹುಲ್ ಗಾಂಧಿ ಅವರು ಹೇಳಿದರು, ಇದರ್ಸೆ ಆಲೂ ಡಾಲು ಸೋನಾ ನಿಕಾಲೋ. ರಾಹುಲ್ ಗಾಂಧಿ ಇದರ್ಸೆ ಆಲೂ ಡಾಲು ಉದರ್ಸೆ ಸೋನಾ ನಿಕಾಲೋ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇದರ್ಸೆ ಗಾರ್ಬೇಜ್ ಡಾಲು ಸೋನಾ ನಿಕಾಲೋ, ಇದರ್ಸೆ ಗಾರ್ಬೇಜ್ ಡಾಲು ಉದರ್ಸೆ ಸೋನಾ ನಿಕಾಲೋ. ಅವರ ಲೀಡರ್ ಏನು ಹೇಳಿದ್ರು ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಗಾರ್ಬೇಜ್ ಕರ್ನಾಟಕದ ಇತಿಹಾಸದಲ್ಲಿ, ದೇಶದ ಇತಿಹಾಸದಲ್ಲಿ ಸುಮಾರು 10,000 ಕೋಟಿ ಲಂಚ ಲೂಟಿ ಮಾಡಿರುವಂಥ ಹಗರಣ ಇದು. ನನಗನ್ಸ್ತತೆ 430%ಗಿಂತಲೂ ಹೆಚ್ಚು ಕಮಿಷನ್ ಜಾಸ್ತಿ ಆಗಿರ್ತಕ್ಕಂಥದ್ದು. ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ಬೆಂಗಳೂರಿನ ಪ್ರತಿಯೊಬ್ಬ ನಾಗರಿಕನ ಮೇಲೆ ಮತ್ತೆ ಹೊರೆ ಏರುವಂಥದ್ದು. ಇದೇನಾನ ಬಂದುಬಿಟ್ರೆ ಇಡೀ ಬೆಂಗಳೂರು ಜನ ತತ್ತರ ಆಗೋಗ್ತಾರೆ. ಈಗಾಗಲೇ ತೆರಿಗೆಗಳ ಹೊರೆಯಿಂದ ಬೆಂಗಳೂರು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮನೆ ತೆರಿಗೆ ಇರ್ಬೋದು, ಹಾಲು, ಆಲ್ಕೋಹಾಲ್ ಎಲ್ಲ ತೆರಿಗೆ. ಈಗ ಈ ಕಸದಲ್ಲೇ ಲೂಟಿ ಮಾಡಿರುವಂಥ ಕಾಂಗ್ರೆಸ್, ಭ್ರಷ್ಟ ಕಾಂಗ್ರೆಸ್ ತೊಲಗಬೇಕಿದು. ಈ ಸರ್ಕಾರನೇ ವಜಾ ಮಾಡಬೇಕು ಅಂತ ಗವರ್ನರ್ಗೆ ನಾವು ಹೇಳಿದ್ದೀವಿ. ಈ ಸರ್ಕಾರನ ಇದೊಂದು ದೊಡ್ಡ ಸ್ಕ್ಯಾಂಡಲ್ ಇದು. ಈ ಸರ್ಕಾರನ ವಜಾ ಮಾಡಿ ಇದನ್ನು CBI ತನಿಖೆಗೆ ಕೊಡಿ ಅನ್ನೋ ಆಗ್ರಹವನ್ನು ಗವರ್ನರ್ಗೆ ನಾವು ಮಾಡಿದ್ದೀರಿ. ಇಂಥ ಒಂದು ಭ್ರಷ್ಟಾಚಾರ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನಡೆದಿರಲಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟಿನ ಆದೇಶಗಳನ್ನು ಗಾಳಿಗೆ ತೂರಿ ವರ್ಲ್ಡ್ ಬ್ಯಾಂಕು ಬೇರೆ ಬೇರೆ ರಾಜ್ಯಗಳಲ್ಲಿ ಇವರು ಬ್ಲ್ಯಾಕ್ ಲಿಸ್ಟ್ ಆಗಿರೋದನ್ನ ಗಾಳಿಗೆ ತೂರಿ ಇವತ್ತು ಅವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಕೇಂದ್ರದ ಕಾಂಗ್ರೆಸ್ಸು ಮತ್ತು ರಾಜ್ಯದ ಕಾಂಗ್ರೆಸ್ ಇಬ್ಬರ ಕೈವಾಡ ಇರೋದರಿಂದ ಇಷ್ಟೊಂದು ದೊಡ್ಡ ಹಗರಣ ಆಗಿದೆ. ಈ ಹಗರಣ ಬಯಲಿಗೆ ತರ್ತಾ ಇದ್ದೀನಿ ನಾನು. ಈ ಹಗರಣವನ್ನು ಬಯಲಿಗೆ ತರ್ತಾ ಇದ್ದೀನಿ.
ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಾಕಕ್ಕೆ ಬಿಡಲ್ಲ. ಈ ಟೆಂಡರ್ ರದ್ದಾಗಬೇಕು. ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು, ಅವ್ರನ್ನ ಜೈಲಿಗೆ ಕಳಿಸ್ಬೇಕು. ಆ ಕ್ರಮವನ್ನು ಮಾಡ್ತಾಯಿದ್ದೀವಿ.